ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರ ಇಡೀ ವರ್ಷ ನಮ್ಮ ರೈತರಿಗೆ ನೀರು ಬಿಡಬೇಕು, ಒಳಹರಿವು ಹೆಚ್ಚಿದೆ ಅಂತ ಸರ್ಕಾರ ಮೈ ಮರೆಯಬಾರದು ಅಂತ ಯಾರೊಬ್ಬರು ಈ ರೀತಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ವರ್ಷ ಪೂರ್ತಿ ನೀರು ಬಿಡೋಕ್ಕೆ ನೀರಿದ್ದರೆ ಬಿಡ್ಬೋದು, ಸರ್ಕಾರ ಇಡೀ ವರ್ಷ ರೈತರಿಗೆ ನೀರು ಬಿಡಬೇಕು ಅಂದರೆ ನೀರು ಬೇಕಲ್ಲ, ಬಂದರೆ ಬಿಡ್ಬೋದು. 15 ದಿವಸಕ್ಕೊಮ್ಮೆ CWRC ಮೀಟಿಂಗ್ ಆಗುತ್ತೆ, ತಿಂಗಳಿಗೊಮ್ಮೆ CWMA ಮೀಟಿಂಗ್ ಆಗುತ್ತೆ. ಡಿಸ್ಟ್ರೆಸ್ ಫಾರ್ಮುಲಾ ಪ್ರೋ ರೇಟಾ ಅಂತ ಇರೋದ್ರಿಂದ ತಿಂಗಳು ನಾವು ಬಿಡಬೇಕಾಗತ್ತೆ. 9.5 TMC ನೀರನ್ನು ಕೂಡಲೇ ಬಿಡಬೇಕನ್ನುವಂಥ ಒತ್ತಡವೂ ಕೂಡ ಇದೆ. ಈ ನಿಟ್ಟಿನಲ್ಲಿ DMK ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಏರಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಈಗಾಗಲೇ ಏನು ನೀರು ಹರಿದು ಹೋಗ್ತಾ ಇದೆ ಅದರ ಸಂಪೂರ್ಣ ಡೇಟಾ ಇಟ್ಕೊಂಡು ಸೋಮವಾರ ದಿವಸ ನಮ್ಮ ರಾಜ್ಯ ಒಬ್ಬೊಬ್ಬರು ಅವರವ್ರದೇ ಅಭಿಪ್ರಾಯಗಳನ್ನ ಈಗ ಕೊಟ್ಟಿದ್ದಾರೆ. ಸಭೆಯಲ್ಲೂ ಕೂಡ ಅದೇ ರೀತಿ ಅವರವರ ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಬಟ್ ಸರ್ಕಾರ ಮುಂದೆ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದು ಈಗ ಸದ್ಯದ ಪ್ರಶ್ನೆ.